ಚಂದೂರಿನಲ್ಲಿ ಬೋರ್ಗಾಂವ್ ಜಿನಲಕ್ಷ್ಮಿ ಸಹಕಾರಿಯ ಶಾಖೆ ಪ್ರಾರಂಭ. ಗ್ರಾಮೀಣರ ಪ್ರಗತಿಗೆ ಸಹಕಾರಿಗಳು ಪೂರಕ. ಡಾಕ್ಟರ್ ಶ್ರದ್ಧಾನಂದ ಶ್ರೀಗಳು. ಗ್ರಾಮೀಣ ಭಾಗದ ಸಹಕಾರಿ ಸಂಘಗಳು ಗ್ರಾಮೀಣರಿಗೆ ಆರ್ಥಿಕ ಬೆಂಬಲವನ್ನು ನೀಡುವ ಮೂಲಕ ಅವರ ಪ್ರಗತಿಗೆ ಶ್ರಮಿಸುತ್ತಿವೆ. ಸಹಕಾರಿ ಸಂಘಗಳ ಆರ್ಥಿಕ ಬೆಂಬಲದಿಂದಾಗಿ ಗ್ರಾಮೀಣ ಭಾಗ ಪ್ರಗತಿ ಹೊಂದುತ್ತಿದೆ ಎಂದು ಸದಲ್ಗಾ ಗೀತಾಶ್ರಮದ ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮೀಜಿ ಹೇಳಿದ್ದಾರೆ. ಅವರು ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಚಂದೂರು ಗ್ರಾಮದಲ್ಲಿ ಬೋರ್ಗಾಂವದ ಜೀನಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘದ ನೂತನ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. ಸಾನ್ನಿಧ್ಯ ವಹಿಸಿದ್ದ ಹುಕ್ಕೇರಿ ಕ್ಯಾರಗುಡ್ಡದ ಅಭಿನವ ಮಂಜುನಾಥ ಸ್ವಾಮೀಜಿ ಮಾತನಾಡಿ, ಬಡ ರೈತರು ಮತ್ತು ಸದಸ್ಯರಿಗೆ ಆರ್ಥಿಕ ನೆರವು ನೀಡುವ ಕೆಲಸವನ್ನು ಸಹಕಾರಿ ಸಂಘಗಳು ಮಾಡುತ್ತಿರುವುದರಿಂದ ಬಹಳಷ್ಟು ಜನರಿಗೆ ಇದರಿಂದ ಪ್ರಯೋಜನಗಳಾಗಿವೆ. ಸಹಕಾರಿ ತತ್ವವನ್ನು ಅನುಸರಿಸುವ ಮೂಲಕ ಕೆಲಸ ಮಾಡುವುದನ್ನು ಮುಂದುವರಿಸುವಂತೆ ಸಂಘದ ಪದಾಧಿಕಾರಿಗಳಿಗೆ ಮನವಿ ಮಾಡಿದರು. ಕೊಲ್ಲಾಪುರ ಜೈನ ಸಂಸ್ಥಾನ ಮಠದ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ನೂತನ ಶಾಖೆಯನ್ನ ಉದ್ಘಾಟಿಸಿದರು. ಈ ಸಮಯದಲ್ಲಿ ನೂತನ ಶಾಖೆಯಲ್ಲಿ ಚಂದೂರು ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು, ಮೊದಲ ದಿನವೇ 1,81,00,000 ರೂಪಾಯಿ ಠೇವಣಿ ಸಂಗ್ರಹಿಸಲಾಯಿತು. ಈ ವೇಳೆ ಮಾಜಿ ಶಾಸಕ ಕಲ್ಲಪ್ಪಣ್ಣ ಮಗ್ಗೇನವರ್, ಸಾಗರ್ ಮಂಗಸುಡಿ, ಡಾಕ್ಟರ್ ಸುಕುಮಾರ್ ಚೌಗ್ಲೆ, ಡಾಕ್ಟರ್ ರಮೇಶ್ ಕಿಚಡಿ, ಕಿರಣ್ ಮಧಮಾವೆ, ಮುಖ್ಯ ಶಾಖೆಯ ಸಂಘದ ಸಂಸ್ಥಾಪಕ ಸಾಗರ್ ಮಿರ್ಚಿ, ಅಧ್ಯಕ್ಷ ಅಜಿತ್ ಪಾಟೀಲ್, ಮುಖ್ಯ ವ್ಯವಸ್ಥಾಪಕ ಓಂಕಾರ್ ಮೈಶಾಳಿ, ಚಂದೂರು ಶಾಖೆಯ ಅಧ್ಯಕ್ಷ ಸುದರ್ಶನ್ ಕಿಚಡಿ, ಪೋಪಟ್ ಚೌಗ್ಲೆ, ರಾಜೇಂದ್ರ ಕೋತ್, ಸತೀಶ್ ಭೋಸ್ಲೆ, ಅಶೋಕ್ ಪರೀಟ್, ಸಂಪತ್ ಪಾಟೀಲ್, ಅರಿಹಂತ್ ಕಿಚಡಿ, ಅಮರ್ ಚೌಗ್ಲೆ, ಪ್ರಶಾಂತ್ ಪಾಟೀಲ್, ಕಾರ್ತಿಕ್ ಮಗ್ದುಮ್, ಮಹಾಂತೇಶ್ ಕುಂಬಾರ್, ಅಣ್ಣಾ ಸಾಹೇಬ್ ಬೋರ್ಗಾಮಿ, ಸಂಜಯ್ ಕುಗೆ, ಸುಷ್ಮಾ ಗಾಯಕ್ವಾಡ್, ನಸ್ಲಾಪುರ್ ಶಾಖೆಯ ವಿಜಯ್ ಶೇಡ್ಬಾಳಿ, ಬಾಹುಬಲಿ ಪಾಟೀಲ್, ನಿಡಗುಂದಿ ಶಾಖೆಯ ಬಾಹುಬಲಿ ಕೆಮಲಾಪುರಿ, ಧನಂಜಯ್ ಕೆಮಲಾಪುರಿ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಾಗರ್ ಮಿರ್ಜೆ ಸ್ವಾಗತಿಸಿದರು. ಅಜಿತ್ ಪಾಟೀಲ್ ನಿರೂಪಿಸಿದರು. ಶಾಖಾ ವ್ಯವಸ್ಥಾಪಕ ಸೌರವ್ ಗುರವ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಚಂದೂರದಿಂದ ಸಂತೋಷ್ ಗಿರಿ.